ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಂಬ್ ಬೆದರಿಕೆ ಪ್ರಕರಣಗಳು ಇತ್ತೀಚೆಗಂತೂ ವಿಪರೀತವಾಗಿ ಬರ್ತಾ ಇದೆ. ಇಮೇಲ್ ಮೂಲಕವಾಗಿ ಕಳಿಸ್ತಾ ಇದ್ದಾರೆ, ಜೊತೆಗೆ ಕೆಲವು ಕರೆಗಳನ್ನು ಮಾಡ್ತಾ ಇದ್ದಾರೆ. ಅಂಥದ್ದೇ ಈಗ ಕೋಲಾರದಲ್ಲೂ ಕೂಡ ಒಂದು ಬಂದಿದೆ. ಸೊ ಕೋಲಾರದಲ್ಲಿ ದುರಂತ್ ಎಕ್ಸ್ಪ್ರೆಸ್ ರೈಲಿಗೆ ಬಾಂಬ್ ಬೆದರಿಕೆ ಬಂದಿದೆ. ಕೋಲ್ಕತ್ತಾದ ಹವಾರಾ ಜಂಕ್ಷನ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ರೈಲಿದು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಪೊಲೀಸರಿಂದ ಪರಿಶೀಲನೆ ಆಗಿದೆ. ಬಾಂಬ್ ಬೆದರಿಕೆ ಹಾಕಿದ ಓರ್ವ ಯುವಕನನ್ನ ವಶಕ್ಕೆ ಪಡೆಯಲಾಗಿದೆ. ಬಂಗಾರಪೇಟೆ ಪೊಲೀಸರಿಂದ ಯುವಕನ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ನನಗೊಂದ್ಸಲ ಅನಿಸ್ಬಿಡುತ್ತೆ, ಇದು ಬೆಸ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವಾಗವಾಗ ಈ ರೀತಿಯಾಗಿ ಬೆದರಿಕೆ ಕರೆಗಳನ್ನು ಮಾಡೋದು, ಇಮೇಲ್ ಕಳಿಸೋದನ್ನು, ಆ ಮೂಲಕವಾಗಿಯೂ ಕೂಡ ಈ ಅಟ್ಲೀಸ್ಟ್ ಬಾಂಬ್ ನಿಷ್ಕ್ರಿಯ ದಳದವರು, ಶ್ವಾನ ದಳದವರು ಹೋಗ್ಬಿಟ್ಟು ಅಲ್ಲಲ್ಲಿ ಚೆಕಿಂಗ್ ಆದರೂ ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ಯಾವುದೂ ಇಲ್ಲ. ಯಾವಾಗ ಆದಾಗ ಆಮೇಲೆ ಬಂದುಬಿಟ್ಟು ಘಟನೆ ಆದ ನಂತರ ಪರಿಶೀಲನೆ ಮಾಡೋಕ್ಕೆ ಶ್ವಾನ ದಳ ತೊಗೊಂಬರ್ತಾರೆ. ಸ್ಫೋಟ ಆದ ನಂತರ ಬಾಂಬ್ ನಿಷ್ಕ್ರಿಯ ದಳಗಳು ಬರುತ್ತೆ. ಸೊ ಈ ಬೆಸ್ಟ್ ಅನ್ನಿಸ್ತಾ ಇದೆ ಒಂದೊಂದು ಸಲ. ಈ ಕರೆ ಮಾಡ್ತಾ ಇರೋರು ಇಮೇಲ್ ಕಳಿಸ್ತಾ ಇರೋದು ಒಂದು ಸಲ. ಸಹೋದ್ಯೋಗಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕೋಲಾರ ಪ್ರತಿನಿಧಿ. ರವಿ, ಅವ್ರು ಯಾರೇ ಏನೇ ಇರ್ಬೋದು, ಅವ್ರು ಕಿತಾಪತಿಗೋಸ್ಕರ ಮಾಡ್ತಾ ಇರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು, ಒಂದೊಂದು ಸಲ ಈ ಇಮೇಲ್ ಕಳಿಸ್ಬಿಟ್ಟು ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಅದು ಒಳ್ಳೆ ಕೆಲಸನೇ ಅನ್ನಿಸ್ತಾ ಇದೆ ಒಂದು ಸಲ. ಬಟ್ ಹೇಳಬಾರ್ದು. ಆಮೇಲೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಒಳ್ಳೇದು ಅನ್ನಿಸ್ತಾ ಇದೆ. ಆ ಮೂಲಕವಾಗಿ ಒಂದಿಷ್ಟು ಚೆಕಿಂಗ್ ಆದರೂ ನಡೀತಾ ಇದೆ. ಇಲ್ಲಂದ್ರೆ ಚೆಕಿಂಗೇ ಆಗಲ್ಲಪ್ಪ, ಅಲರ್ಟೇ ಆಗಲ್ಲ ಇವ್ರು ಯಾರು. ಇಲ್ಲ ಅರುಣ್, ಇದು ಒಂದು ರೀತಿಯಲ್ಲಿ ಪ್ರಯಾಣಿಕರ ಹಿತದೃಷ್ಟಿಯಿಂದ ಪೊಲೀಸರು ಪದೇ ಪದೇ ಈ ರೀತಿಯಾಗಿ ಚೆಕಿಂಗ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಫೇಕ್ ಕಾಲ್ಸ್ ಅಂತ ಮಾಡುವಂತವ್ರಿಗೆ ಎಚ್ಚರಿಕೆಯನ್ನ ಕೊಡುವ ಸಂದೇಶವನ್ನೇ ಇವತ್ತು ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ದುರಂತ ಎಕ್ಸ್ಪ್ರೆಸ್ ಏನಿದೆ, ಇದು ಹವರಾಯಿಂದ ಕೋಲ್ಕತ್ತಾದ ಹವರಾಯಿಂದ ಬೆಂಗಳೂರಿನ SMBTಗೆ ಬರ್ತಾ ಇದ್ದಂತ ಒಂದು ಟ್ರೈನ್ ಇದಾಗಿರ್ತಕ್ಕಂಥದ್ದು. ಈ ಟ್ರೈನ್ ನಲ್ಲಿ ಬಾಂಬ್ ಬಿಟ್ಟಿದ್ದೀನಿ ಅನ್ನೋ ಒಂದು ಆರೋಪವನ್ನ ಈಗಾಗಲೇ ಏನು ಟ್ರೈನ್ ನಲ್ಲೇ ಇದ್ದಂತ ಚರಣ್ ಮೌಲ ಅಂಬಾತನನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈತನಿಗೆ ಏನು ಟ್ರೈನ್ ನಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈತ ಒಂದು ಮೆಸೇಜ್ ಅನ್ನ, ಫೇಕ್ ಮೆಸೇಜ್ ಅನ್ನ ಕಳಿಸಿರ್ತಕ್ಕಂಥದ್ದು. ಇದರಿಂದಾಗಿ ಆತನನ್ನ ಈಗಾಗಲೇ ಬಂಗಾರಪೇಟೆ ಪೊಲೀಸರು ಜೊತೆಗೆ ಬಂಗಾರಪೇಟೆ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಏನು ಮೊದಲೇ ಮೆಸೇಜ್ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿ, ಅದರಲ್ಲೂ ಶ್ವಾನ ದಳ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಪೊಲೀಸರು ಅಲರ್ಟ್ ಆಗಿ ಈ ಒಂದು ಪರಿಶೀಲನೆಯನ್ನ ತೊಡಗಿರ್ತಕ್ಕಂಥದ್ದು. ಅದಾದ ಬಳಿಕ ಆತನನ್ನು ಕೂಡ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಕೈಗೊಂಡಿರ್ತಾರೆ. ಬರೀ ಸೀಟ್ ಸಿಕ್ಕಿಲ್ಲ ಅನ್ನೋಕ್ಕೋಸ್ಕರ ಈ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದ್ದಾನು. ಸದ್ಯಕ್ಕೆ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಏನು ಹವರಾದಿಂದ ನಿಂತ್ಕೊಂಡೇ ಬಂದಿದ್ದೇನೆ ಜನರಲ್ ಕೋರ್ಟ್ಸ್ ಅಲ್ಲಿ, ಹಾಗಾಗಿ ನನಗೆ ಸೀಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಮೆಸೇಜ್ ಮಾಡಿದ್ದೀನಿ ಅನ್ನೋ ಒಂದು ತಪ್ಪೊಪ್ಪಿಗೆಯನ್ನ ಈಗಾಗಲೇ ಒಪ್ಕೊಂಡಿದ್ದೀನಿ ಅನ್ನುವಂತ ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸ್ ಮೂಲಗಳು ಕೊಡ್ತಾ ಇರ್ತಕ್ಕಂಥದ್ದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಂತೆಂಥವ್ರಿ ಇವರು. ಒಂದೊಂದ್ಸಲ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಬಾಂಬ್ ಇಟ್ಟಿದ್ದೀನಿ ಅಂತೇಳಿ ಇಮೇಲ್ ಮಾಡಿದ್ದು, ಕರೆ ಮಾಡಿದಂಥ ಕೇಸ್ಗಳನ್ನು ನೋಡಿದ್ದೀವಿ. ಶಾಲೆಗಳಲ್ಲಿ ತನ್ನ ಮಗುಗೆ ಸೀಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಆ ಸ್ಕೂಲ್ ಬಗ್ಗೆ ಅಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತೇಳಿ ಕರೆ ಮಾಡಿದ್ದು ಮತ್ತು ಇಮೇಲ್ ಮಾಡಿದ್ದನ್ನು ಕೇಳಿದ್ದೀವಿ. ಇದು ಟ್ರೈನಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳೋದು. ಅಯ್ಯಪ್ಪ, ಏನೇನ್ರಿ, ಯಾವ್ಯಾವ ಮೈಂಡ್ ಸೆಟ್ ಇದೆಯಾ ಅಂತ ನಮ್ಮ ಸಮಾಜದಲ್ಲಿ. ಥೋ 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 ಥೋ